ತಾವು ಎಲ್ಲಿಂದ ಬಂದಿದ್ದೀರಿ ಮತ್ತೆ ತಾವು ಮಠದ ಪೀಠಾಧಿಪತಿ ಅನ್ನೋ ವಿಚಾರ ಗೊತ್ತಾಯ್ತು. ಯಾವ ಮಠ ತಮ್ಮದು? ಈ ಇಷ್ಟು ದಿನಗಳ ಅನುಭವ ಹೇಗಿತ್ತು ಗುರುಗಳೇ? ಮುರಾರಿ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮಿಸುತ್ತಾ, ನಾವು ಕರ್ನಾಟಕ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಗೆಜ್ಜಿಗಾರಗೋಪೆ ಅಂತ ಗ್ರಾಮ. ಆ ಗ್ರಾಮದಲ್ಲಿ ಸ್ವಾಮಿಗಳು ಮುರಾರಿ ಸ್ವಾಮಿಗಳು 800 ವರ್ಷಗಳ ಹಿಂದೆ ಹಿಮಾಲಯದಿಂದ ಬಂದು ನಮ್ಮ ಗ್ರಾಮದಲ್ಲಿ ಮಠವನ್ನು ಸ್ಥಾಪನೆ ಮಾಡಿ ಅಲ್ಲಿ ಪಾಠ ಪ್ರವಚನಗಳು ನಿತ್ಯದಾಸೋಹ ಮಾಡೋದರ ಮೂಲಕ ಒಂದು ಮಠ ಸ್ಥಾಪನೆ ಮಾಡ್ತಾರೆ. ಒಂದಷ್ಟು ವರ್ಷಗಳ ಕಾಲ ಅಲ್ಲಿದ್ದು ಅಲ್ಲಿ 800 ವರ್ಷಗಳ ಹಿಂದೆ ಜೀವಂತ ಸಮಾಧಿಯಾಗಿ ಈಗಲೂ ಕೂಡ ಜೀವಂತವಾಗಿದ್ದಾರೆ ಅಂತೇಳಿ ತುಂಬ ಸಾಕ್ಷಿಗಳಿದೆ. ನಾವೇನೇ ಬೇಡ್ಕೊಂಡ್ರೂ ಕೂಡ ಈಗಲೂ ಕನಸಲ್ಲಿ ಬಂದು ಫಲಗಳನ್ನು ಕೊಡುವಂಥದ್ದು, ಗೋಚರವಾಗಿ ಅಗೋಚರವಾಗಿ ಮಾತನಾಡುವಂಥದ್ದು ಹಾಗೂ ಸಂತೈಸುವಂಥದ್ದು ಈಗಲೂ ಕೂಡ ನಡೀತಾ ಇದೆ. ಮತ್ತು ಕೆಲವೇ ಮಂದಿಗೆ ಪ್ರತ್ಯಕ್ಷವಾಗಿ ದರ್ಶನವನ್ನು ಕೊಟ್ಟಂಥದ್ದು ಕೂಡ ಇದೆ. ಹಾಗಾಗಿ ನಾವು ನಮ್ಮ ಮುರಾರಿ ಸ್ವಾಮಿಗಳ ಗೆಜ್ಜಿಗಾರಗೋಪೆ ಮುರಾರಿ ಸ್ವಾಮಿಗಳ ಮಠದ ವತಿಯಿಂದ ನಮ್ಮ ಮಠದ ಭಕ್ತರು ಸುಮಾರು ಒಂದು 500ಕ್ಕೂ ಹೆಚ್ಚು ಭಕ್ತರನ್ನು ನಾವು ಇಲ್ಲಿ ಕರ್ಕೊಂಡು ಬಂದಿದ್ವಿ. ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತೆ ಅಂತ ಗ್ರೂಪ್ ಮಾಡಿಕೊಂಡು ಕರ್ಕೊಂಡು ಬಂದಿದ್ವಿ. ಎಲ್ರಿಗೂ ಕೂಡ ದರ್ಶನ, ಇಲ್ಲಿಗೆ ಬಂದಂಥವ್ರಿಗೆ ಇಲ್ಲಿಗೆ ದರ್ಶನ ಮಾಡಿ ಕಳಿಸುವಂಥದ್ದು, ಇಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡುವಂಥದ್ದು, ಅವ್ರಿಗೆಲ್ಲ ಇಲ್ಲಿ ನಿಂತು ಗೈಡ್ ಮಾಡುವಂಥದ್ದು, ನೀವು ಎಲ್ಲೆಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು, ಅವ್ರಿಗೆ ಫ್ಲೈಟ್ ಬುಕ್ ಮಾಡಿಕೊಡುವಂಥದ್ದು, ಟ್ರೈನಲ್ಲಿ ಬರುವಂಥದ್ದು ಟ್ರೈನ್ ಬುಕ್ ಮಾಡಿಕೊಟ್ವಿ, ಬಸ್ಸಲ್ಲಿ ಬರುವಂಥವ್ರು ಬಸ್ಸಲ್ಲಿ ಕರ್ಕೊಂಡು ಬಂದ್ವಿ. ಹಾಗಾಗಿ ಅವ್ರಿಗೆಲ್ಲ ಎಲ್ಲೆಲ್ಲಿ ಉಳ್ಕೋಬೇಕು ಎಲ್ಲನೂ ಕೂಡ ಉಳ್ಕೊಳ್ಳೋ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲವನ್ನು ಕೂಡ ನಮ್ಮ ಭಕ್ತಾದಿಗಳಿಗೆ ಮಾಡಿಕೊಟ್ವಿ. ಜೊತೆಗೆ ಹಲವಾರು ಮಂದಿಯನ್ನು ನಮ್ಮ ಮಠದ ಕಡೆಯಿಂದ ಉಚಿತವಾಗಿ ಕರ್ಕೊಂಡು ಬಂದು ಫ್ಲೈಟ್ನಲ್ಲಿ ಉಚಿತವಾಗಿ ಕರ್ಕೊಂಡು ಬಂದು ಅವ್ರಿಗೆಲ್ಲ ಕೂಡ ಎಲ್ಲ ದರ್ಶನ ವ್ಯವಸ್ಥೆ, ಉಳ್ಕೊಳ್ಳೋ ಎಲ್ಲನೂ ಕೂಡ ನಾವು ಈ ಕುಂಭಮೇಳದಲ್ಲಿ ಮಾಡಿದ್ವಿ. ಏಕೆಂದರೆ ಇದು 144 ವರ್ಷಗಳಿಗೆ ಒಮ್ಮೆ ಬರುವಂಥ ಮಹಾ ಕುಂಭಮೇಳ. ಏಕೆಂದರೆ ಹಿಂದೆ ನೋಡಿದವರಿಲ್ಲ, ಮುಂದೆ ನೋಡುವಂಥವ್ರು ಇಲ್ಲ. ಹಾಗಾಗಿ ಇದು ತುಂಬ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಎಲ್ರಿಗೂ ಕೂಡ ದರ್ಶನವಾಗಿ ಸಿಗಲಿ, ಎಲ್ರಿಗೂ ಒಂದು ಅವಕಾಶ ಸಿಗಲಿ ಅಂತೇಳಿ ಎಲ್ಲರೂ ಕೂಡ ಯಾರು ಬರ್ತಾರೆ ಯಾರನ್ನೂ ಬೇಡ ಅಂತೇಳಿಲ್ಲ, ಎಲ್ಲರನ್ನೂ ಕೂಡ ಕರ್ನಾಟಕದ ಇಲ್ಲಿ ಕರ್ಕೊಂಡು ಬಂದು ಅವ್ರಿಗೆ ಎಲ್ಲೆಲ್ಲಿ ಸಿಗುತ್ತೆ ಅಂಥ ಕಡೆ ಎಲ್ಲನೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡು ಅದೇ ಕೆಲಸ ಮಾಡಿದ್ದೀರಿ ಗುರುಗಳೇ. ಇಲ್ಲಿನ ಅನುಭವ ಹೇಗಿತ್ತು ಗುರುಗಳೇ? ಇಲ್ಲಿ ಕರ್ಕೊಂಡು ಬಂದು ಅವರ ಅಭಿಪ್ರಾಯಗಳು ಹೇಗಿದೆ? ತಾವು 9ನೇ ತಾರೀಕಿಂದ ತಾವು ಇಲ್ಲಿದ್ದೀರಿ, ತಮ್ಮ ಅನುಭವಗಳನ್ನು ಹೇಳಿ ಗುರುಗಳೇ. ಎಷ್ಟು ಪಾವಿತ್ರ್ಯತೆಯನ್ನು ತಾವು ಅನುಭವಿಸಿದ್ರಿ ಗುರುಗಳೇ? ಇದು ಇಡೀ ಪ್ರಪಂಚದ ಮೂಲ ಮೂಲೆಯಿಂದ ಬಂದಿರುವಂಥ ಎಲ್ಲ ಸಾಧು ಸಂತರ ಒಂದು ಸಮಾಗಮ ಈ ಕ್ಷೇತ್ರ. ಏಕೆಂದರೆ ನಾವು ಎಲ್ಲರನ್ನೂ ಕೂಡ ಈ ಸ್ಥಳವನ್ನು, ಎಲ್ಲರ ಸಮಾಗಮವನ್ನು ನಾವು ಬೇರೆ ಇನ್ನೊಂದು ಎಲ್ಲೂ ನೋಡಲಿಕ್ಕಾಗಲ್ಲ ಅದನ್ನು. ಏಕೆಂದರೆ ಮಹಾಕುಂಭಮೇಳ ಇದು. ಯಾರೇ ಇದನ್ನು ಏನೇ ಮಾಡಿದ್ರು ಕೂಡ ಈ ರೀತಿ ಅರೇಂಜ್ ಮಾಡಲಿಕ್ಕಾಗಲ್ಲ. ಏಕೆಂದರೆ ಎಲ್ಲರಿಗೂ ಕೂಡ ಇಲ್ಲಿ ಆಹ್ವಾನ ಕೊಟ್ಟಿಲ್ಲ, ಕೆಲವೇ ಮಂದಿಗೆ ಕೊಟ್ಟಿರುವಂಥದ್ದು. ಆಹ್ವಾನ ಕೊಡದೇನೆ ಇಷ್ಟು ಕೋಟ್ಯಾಂತರ ಮಂದಿ ಸೇರ್ಕೊಳ್ತಾರೆ. ಇದು ಮಹಾಸಂಗಮ ಇದು. ಏಕೆಂದರೆ ಇಲ್ಲಿ ಸಾಧು ಸಂತರು, ದೇವಾನು ದೇವತೆಗಳು ಒಟ್ಟು ಸಂಗಮವಾಗುವಂಥ ಒಂದು ಪವಿತ್ರ ಕ್ಷೇತ್ರ ಇದು. ಏಕೆಂತ ಹೇಳಿದ್ರೆ ಮಹಾಕುಂಭಮೇಳದಲ್ಲಿ ಏನು ಸಮುದ್ರ ಮಥನದ ಸಮಯದಲ್ಲಿ ಅಮೃತ ಬಿಂದು ಈ 4 ಕ್ಷೇತ್ರಗಳಲ್ಲಿ ಬಿದ್ದಾಗ ಎಲ್ಲಿ 3 ಶಾಹಿ ಸ್ನಾನಗಳನ್ನು ಮುಗಿಸಿದ್ದೀವಿ. ಆ 3 ಶಾಹಿ ಸ್ನಾನಗಳನ್ನು ಕೂಡ ಎಲ್ರಿಗೂ ಕೂಡ ತಲುಪಲಿ ಅಂತೇಳಿ ಎಲ್ಲರನ್ನೂ ಕೂಡ ಕರ್ಕೊಬಂದು ಶಾಹಿ ಸ್ನಾನವನ್ನು ಮಾಡಿಸಿದೆ. ಏಕೆಂತ ಹೇಳಿದ್ರೆ ಆ ಶಾಹಿ ಸ್ನಾನದಿಂದ ಎಲ್ಲರ ಜೀವನವೂ ಕೂಡ ಎಲ್ಲರ ಜೀವನವೂ ಕೂಡ ಒಂದು ಅಂದರೆ ಸಾರ್ಥಕತೆಯಾಗಲಿ, ಆಮೇಲೆ ಮೋಕ್ಷ ಸಿಗಲಿ ಎಲ್ರಿಗೂ ಅಂತೇಳಿ ಆ ಉದ್ದೇಶದಿಂದ ಎಲ್ರಿಗೂ ಕೂಡ ಕರ್ಕೊಂಡು ಬಂದು ಇಲ್ಲಿ ಒಂದು ದರ್ಶನ ಭಾಗ್ಯವನ್ನು ನಮ್ಮ ಮಠದ ವತಿಯಿಂದ ಕಲ್ಪಿಸಿಕೊಟ್ಟಿದ್ದೀವಿ. ಬಹಳ ಪುಣ್ಯದ ಕೆಲಸ ಗುರುಗಳೇ. ನನಗೆ ತಾವು ಅದರ ಭಾಗವಾಗಿದ್ದು ನಮ್ಗೆಲ್ರಿಗೂ ಕೂಡ ಹೆಮ್ಮೆ. ಹೇಳಿ, ತಾವು ಇವ್ರ ಜೊತೆಗೆ ಬಂದ್ರಿ, ಹೇಗಿದೆ? ನಾನು ಕುಮಾರಸ್ವಾಮಿ ಗುರುಗಳ ಜೊತೆಗೆ ಬಂದಿರೋಂಥದ್ದು ಇಲ್ಲಿಗೆ. ಇದು ನಾನು 9ನೇ ತಾರೀಕು ಬಂದು ನಾವು 15ಕ್ಕೆ ವಾಪಸ್ ಹೋದ್ವಿ. ಯಾಕಂದರೆ ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿತ್ತು ಗುರುಗಳ ಜೊತೆಗೆ, ಗುರುಗಳ ಆಶೀರ್ವಾದದಿಂದ. ಮತ್ತೆ ನಮಗೆ ತಡೆಯೋಕ್ಕಾಗದೆ ಬೆಂಗಳೂರಲ್ಲಿದ್ದು ಅಲ್ಲಿ ವಾತಾವರಣ ಇಲ್ಲಿ ವಾತಾವರಣ ಎಂಥ ಡಿಫ್ರೆನ್ಸ್ ಇದೆ ಅಂತ ಎಲ್ಲರೂ ಕಲ್ಪಿಸ್ಬೋದು. ಸೊ ಹಾಗಾಗಿ 22ನೇ ತಾರೀಕು ಗುರುಗಳು ಹೋಗ್ತಾ ಇದ್ದೀನಿ ಅಂದರು. ಸೊ ಅವ್ರ ಜೊತೆಗೆ ವಾಪಸ್ ಬಂದೆ. ಇಲ್ಲಿದು ಎಕ್ಸ್ಪೀರಿಯೆನ್ಸು ನಾನು ಏನು ಹೇಳ್ತೀನಿ ಅಂದರೆ, ಪ್ರತಿಯೊಬ್ಬರಿಗೂ ಇನ್ನೂ ಶಿವರಾತ್ರಿವರೆಗೂ ಟೈಮ್ ಇದೆ. ನಿಮ್ಮಲ್ಲಿ ಆದರೆ
ದಯವಿಟ್ಟು ಒಂದ್ಸತಿ ಬಂದು ಹೋಗಿ. ಇಲ್ಲಿ ಎಕ್ಸ್ಪೀರಿಯೆನ್ಸು ನಾನು ಯಾವುದೇ ಥರದ್ದು ಪದಗಳಲ್ಲಿ ಅದನ್ನು ವರ್ಣಿಸೋಕ್ಕಾಗಲ್ಲ. ಇದು ಆ ಥರದ್ದು 144 ವರ್ಷಕ್ಕೆ ಒಂದ್ಸತಿ ಆಗೋವಂಥದ್ದು. ಇಲ್ಲಿ ಸೂಕ್ಷ್ಮ ರೂಪದಲ್ಲಿ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಹೆಂಗೆ ಬರ್ತಾರೆ, ಏನೂ ಯಾರಿಗೂ ಗೊತ್ತಿಲ್ಲ. ಇವಾಗ ಪ್ರಶಾಸನವ್ರಿಗೂ ಕೇಳಿ, ನೀವು ಗೌರ್ಮೆಂಟ್ ಅವ್ರಿಗೆ ಕೇಳಿ, ಅಥವಾ ಪಬ್ಲಿಕ್ಗೆ ಕೇಳಿ, ಸಾಧು ಸಂತರಿಗೆ ಗೊತ್ತಿಲ್ಲ ಎಲ್ಲಿಂದ ಬರ್ತಾರೆ, ಎಲ್ಲಿಂದ ಹೋಗ್ತಾರೆ. ಒಬ್ಬೊಬ್ರಿಗೂ ಒಂದೊಂದು ಥರ ಎಕ್ಸ್ಪೀರಿಯೆನ್ಸು, ಒಂದೊಂದು ಥರ ಸಾಧು ಸಂತರನ್ನ ಭೇಟಿ ಮಾಡೋ ಅವಕಾಶ, ಅವರಿಂದ ಆಶೀರ್ವಾದ ತಗೊಳ್ಳೋ ಒಂದು ಪುಣ್ಯ. ಅಷ್ಟೇ ನಾನು ಹೇಳಬಲ್ಲೆ. ಜೈ ಶ್ರೀರಾಮ್. ಖಂಡಿತ ಮೇಡಮ್, ತಾವೇನು ಹೇಳ್ತೀರಿ? ತಾವು ಇಲ್ಲಿನ ಈ ಪಾವಿತ್ರ್ಯತೆಯನ್ನು ಹೇಗೆ ಅನುಭವಿಸಿದ್ರಿ? ನನಗೆ ಪ್ರಯಾಗ್ರಾಜ್ ಮೊದಲನೇ ಸಲ ನಾನು ಬಂದಿರೋದು. ಇಲ್ಲಿಗೆ ಬರಬೇಕಾದಾಗ ನನಗೆ ಗುರುಗಳು ಸಿಕ್ಕಿದ್ದು ನನಗೆ ಪುಣ್ಯನೇ. ಯಾಕಂದರೆ ಇಲ್ಲಿ ನನಗೆ ಗೊತ್ತಿರಲಿಲ್ಲ ಹೇಗೆ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿರುತ್ತೆ ಅಂತ. ಮತ್ತು ನಾವು ಟಿ ವಿಲೂ ಕೂಡ ಸಾಕಷ್ಟು ಸುದ್ದಿಗಳನ್ನ ನೋಡ್ತಿದ್ವಿ. ಹೇಗೆ ಇದು ಅರೇಂಜ್ಮೆಂಟ್ಸ್ ಆಗಲಿ ಮತ್ತು ನಮಗೆ ಹೇಗಿರುತ್ತೆ ವ್ಯವಸ್ಥೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆತಂಕ ಇತ್ತು. ಬಟ್ ಇಲ್ಲಿ ಬಂದ ಮೇಲೆ ಅನ್ನಿಸ್ತು ಎಲ್ಲ ಚೆನ್ನಾಗಿದೆ, ಪರ್ಫೆಕ್ಟ್ ಇದೆ, ಎಲ್ಲರೂ ಬರ್ಬೋದು. 144 ವರ್ಷಗಳಿಗೆ ಒಂದ್ಸಲ ಬರೋ ಈ ಕುಂಭಮೇಳನ ಅವ್ರು ಹೇಳಿದಾಗೆ ಮುಂದೆ ನಾವು ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, ಹಿಂದೆ ನೋಡಿರೋರು ಇಲ್ಲ ಈಗ. ಸೊ ಹಾಗಾಗಿ ಒಂದ್ಸಲ ಈ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಎಸ್. ತಾವೇನು ಹೇಳ್ತೀರಿ? ತಾವು ಅದ್ಭುತ ಒಂದೇ ಮಾತು ಹೇಳಬೇಕಾಯ್ತು. ಇನ್ನೊಂದು ವಿಷಯ ನಾನು ಹೇಳೋಕ್ಕೆ ಇಚ್ಛಿಸ್ತೀನಿ. ಇಲ್ಲಿರೋ ಅರೇಂಜ್ಮೆಂಟ್ಸ್ ಮಾಡಿರೋ ಅಂಥ ಯೋಗಿ ಸರ್ಕಾರ ಆಗಲಿ, ಅವ್ರಿಗೆ ಸಾಥ್ ಕೊಟ್ಟಿರೋಂಥ ಮೋದಿ ಸರ್ಕಾರ ಆಗಲಿ, ತುಂಬ ಚೆನ್ನಾಗಿರೋ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಈ ಥರ ಅರೇಂಜ್ಮೆಂಟ್ಸು ನಾವು ಮನಸ್ಸಲ್ಲೂ ನೆನೆಸಿರಲಿಲ್ಲ. ಯಾವ ಥರ ದೊಂಬಿ ಆಗುತ್ತೆ ಅಂತ ಅಂದ್ಕೊಂಡಿದ್ವೋ ಆ ಥರ ಏನೂ ಇಲ್ಲ. ಎಲ್ಲ ಥರದ ಅರೇಂಜ್ಮೆಂಟ್ಸ್ ಇದೆ. ನ್ಯೂಸಲ್ಲಿ ಅದೇನೇನೋ ಹೇಳಿ ಸ್ಟ್ಯಾಂಪೇಡ್ ಆಯಿತು, ಇಷ್ಟು ಜನ ಸತ್ರು ಅಂತ, ಅದು ಪಬ್ಲಿಕ್ಕಿಂದ ಆಗಿರೋದು ಹೊರತು ಈಗ ಸರ್ಕಾರದಿಂದ ಆಗಲಿ ಇದರಿಂದ ಆಗಲಿ ಯಾವುದೂ ಆಗಿಲ್ಲ. ನಾವು ಕೂಡ ಡೇ 1 ಇಂದ ಅದನ್ನೇ ಹೇಳ್ತಾ ಇದ್ದೀವಿ. ಆ ಘಟನೆ ಆದ ನಂತರದಿಂದ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶುರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ. ಹರ ಮಹಾದೇವ್. ತಾವು ಎಲ್ಲಿಂದ ಬಂದಿದ್ದೀರಿ ಮತ್ತೆ ತಾವು ಮಠದ ಪೀಠಾಧಿಪತಿ ಅನ್ನೋ ವಿಚಾರ ಗೊತ್ತಾಯ್ತು. ಯಾವ ಮಠ ತಮ್ಮದು? ಇಷ್ಟು ದಿನಗಳ ಅನುಭವ ಹೇಗಿತ್ತು ಗುರುಗಳೇ? ಮುರಾರಿ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮಿಸುತ್ತಾ, ನಾವು ಕರ್ನಾಟಕ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಗೆಜ್ಜಿಗಾರಗೋಪೆ ಅಂತ ಗ್ರಾಮ. ಆ ಗ್ರಾಮದಲ್ಲಿ ಸ್ವಾಮಿಗಳು, ಮುರಾರಿ ಸ್ವಾಮಿಗಳು 800 ವರ್ಷಗಳ ಹಿಂದೆ ಹಿಮಾಲಯದಿಂದ ಬಂದು ನಮ್ಮ ಗ್ರಾಮದಲ್ಲಿ ಮಠವನ್ನು ಸ್ಥಾಪನೆ ಮಾಡಿ ಅಲ್ಲಿ ಪಾಠ ಪ್ರವಚನಗಳು ನಿತ್ಯದಾಸೋಹ ಮಾಡೋದರ ಮೂಲಕ ಒಂದು ಮಠ ಸ್ಥಾಪನೆ ಮಾಡ್ತಾರೆ. ಒಂದಷ್ಟು ವರ್ಷಗಳ ಕಾಲ ಅಲ್ಲಿದ್ದು ಅಲ್ಲಿ 800 ವರ್ಷಗಳ ಹಿಂದೆ ಜೀವಂತ ಸಮಾಧಿಯಾಗಿ ಈಗಲೂ ಕೂಡ ಜೀವಂತವಾಗಿದ್ದಾರೆ ಅಂತೇಳಿ ತುಂಬ ಸಾಕ್ಷಿಗಳಿದೆ. ನಾವೇನೇ ಬೇಡ್ಕೊಂಡ್ರೂ ಕೂಡ ಈಗಲೂ ಕನಸಲ್ಲಿ ಬಂದು ಫಲಗಳನ್ನು ಕೊಡುವಂಥದ್ದು, ಗೋಚರವಾಗಿ ಅಗೋಚರವಾಗಿ ಮಾತನಾಡುವಂಥದ್ದು ಹಾಗೂ ಸಂತೈಸುವಂಥದ್ದು ಈಗಲೂ ಕೂಡ ನಡೀತಾ ಇದೆ. ಮತ್ತು ಕೆಲವೇ ಮಂದಿಗೆ ಪ್ರತ್ಯಕ್ಷವಾಗಿ ದರ್ಶನವನ್ನು ಕೊಟ್ಟಂಥದ್ದು ಕೂಡ ಇದೆ. ಹಾಗಾಗಿ ನಾವು ನಮ್ಮ ಮುರಾರಿ ಸ್ವಾಮಿಗಳ, ಗೆಜ್ಜೆಗಾರಗುಪ್ಪೆ ಮುರಾರಿ ಸ್ವಾಮಿಗಳ ಮಠದ ವತಿಯಿಂದ ನಮ್ಮ ಮಠದ ಭಕ್ತರು ಸುಮಾರು ಒಂದು 500ಕ್ಕೂ ಹೆಚ್ಚು ಭಕ್ತರನ್ನು ನಾವು ಇಲ್ಲಿ ಕರ್ಕೊಂಡು ಬಂದಿದ್ವಿ. ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತೆ ಅಂತ ಗ್ರೂಪ್ ಮಾಡಿಕೊಂಡು ಕರ್ಕೊಂಡು ಬಂದಿದ್ವಿ. ಎಲ್ರಿಗೂ ಕೂಡ ದರ್ಶನ, ಇಲ್ಲಿಗೆ ಬಂದಂಥವ್ರಿಗೆ ಇಲ್ಲಿಗೆ ದರ್ಶನ ಮಾಡಿ ಕಳಿಸುವಂಥದ್ದು, ಇಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡುವಂಥದ್ದು, ಅವ್ರಿಗೆಲ್ಲ ಇಲ್ಲಿ ನಿಂತು ಗೈಡ್ ಮಾಡುವಂಥದ್ದು, ನೀವು ಎಲ್ಲೆಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು, ಅವ್ರಿಗೆ ಫ್ಲೈಟ್ ಬುಕ್ ಮಾಡಿಕೊಡುವಂಥದ್ದು, ಟ್ರೈನಲ್ಲಿ ಬರುವಂಥದ್ದು ಟ್ರೈನ್ ಬುಕ್ ಮಾಡಿಕೊಟ್ವಿ, ಬಸ್ಸಲ್ಲಿ ಬರುವಂಥವ್ರು ಬಸ್ಸಲ್ಲಿ ಕರ್ಕೊಂಡು ಬಂದ್ವಿ. ಹಾಗಾಗಿ ಅವ್ರಿಗೆಲ್ಲ ಎಲ್ಲೆಲ್ಲಿ ಉಳ್ಕೋಬೇಕು ಎಲ್ಲನೂ ಕೂಡ ಉಳ್ಕೊಳ್ಳೋ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲವನ್ನು ಕೂಡ ನಮ್ಮ ಭಕ್ತಾದಿಗಳಿಗೆ ಮಾಡಿಕೊಟ್ವಿ. ಜೊತೆಗೆ ಹಲವಾರು ಮಂದಿಯನ್ನು ನಮ್ಮ ಮಠದ ಕಡೆಯಿಂದ ಉಚಿತವಾಗಿ ಕರ್ಕೊಂಡು ಬಂದು, ಫ್ಲೈಟ್ನಲ್ಲಿ ಉಚಿತವಾಗಿ ಕರ್ಕೊಂಡು ಬಂದು ಅವ್ರಿಗೆಲ್ಲ ಕೂಡ ಎಲ್ಲ ದರ್ಶನ ವ್ಯವಸ್ಥೆ, ಉಳ್ಕೊಳ್ಳುವಂಥ ಎಲ್ಲನೂ ಕೂಡ ನಾವು ಈ ಕುಂಭಮೇಳದಲ್ಲಿ ಮಾಡಿದ್ವಿ. ಏಕೆಂದರೆ ಇದು 144 ವರ್ಷಗಳಿಗೆ ಒಮ್ಮೆ ಬರುವಂಥ ಮಹಾ ಕುಂಭಮೇಳ. ಏಕೆಂದರೆ ಹಿಂದೆ ನೋಡಿದವರಿಲ್ಲ, ಮುಂದೆ ನೋಡುವಂಥವ್ರು ಇಲ್ಲ. ಹಾಗಾಗಿ ಇದು ತುಂಬ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಎಲ್ರಿಗೂ ಕೂಡ ದರ್ಶನ ಭಾಗ್ಯ ಸಿಗಲಿ, ಎಲ್ರಿಗೂ ಒಂದು ಅವಕಾಶ ಸಿಗಲಿ ಅಂತೇಳಿ ಎಲ್ಲರೂ ಕೂಡ ಯಾರು ಬರ್ತಾರೆ, ಯಾರನ್ನೂ ಬೇಡ ಅಂತೇಳಿಲ್ಲ, ಎಲ್ಲರನ್ನೂ ಕೂಡ ಕರ್ನಾಟಕದ ಇಲ್ಲಿ ಕರ್ಕೊಂಡು ಬಂದು ಅವ್ರಿಗೆ ಎಲ್ಲೆಲ್ಲಿ ಸಿಗುತ್ತೆ ಅಂಥ ಕಡೆ ಎಲ್ಲನೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡು ಅದೇ ಕೆಲಸ ಮಾಡಿದ್ದೀರಿ ಗುರುಗಳೇ. ಇಲ್ಲಿನ ಅನುಭವ ಹೇಗಿತ್ತು ಗುರುಗಳೇ? ಇಲ್ಲಿ ಕರ್ಕೊಂಡು ಬಂದು ಅವರ ಅಭಿಪ್ರಾಯಗಳು ಹೇಗಿದೆ? ತಾವು 9ನೇ ತಾರೀಕಿಂದ ತಾವು ಇಲ್ಲಿದ್ದೀರಿ, ತಮ್ಮ ಅನುಭವಗಳನ್ನು ಹೇಳಿ ಗುರುಗಳೇ. ಎಷ್ಟು ಪಾವಿತ್ರ್ಯತೆಯನ್ನು ತಾವು ಅನುಭವಿಸಿದ್ರಿ ಗುರುಗಳೇ? ಇದು ಇಡೀ ಪ್ರಪಂಚದ ಮೂಲ ಮೂಲೆಯಿಂದ ಬಂದಿರುವಂಥ ಎಲ್ಲ ಸಾಧು ಸಂತರ ಒಂದು ಸಮಾಗಮ ಈ ಕ್ಷೇತ್ರ. ಏಕೆಂದರೆ ನಾವು ಎಲ್ಲರೂ ಕೂಡ ಈ ಸ್ಥಳವನ್ನು, ಎಲ್ಲರ ಸಮಾಗಮವನ್ನು ನಾವು ಬೇರೆ ಇನ್ನೊಂದು ಎಲ್ಲೂ ನೋಡಲಿಕ್ಕಾಗಲ್ಲ ಅದನ್ನು. ಏಕೆಂದರೆ ಮಹಾಕುಂಭಮೇಳ ಇದು
ಯಾರೇ ಇದನ್ನ ಏನೇ ಮಾಡಿದ್ರು ಕೂಡ ಈ ರೀತಿ ಅರೇಂಜ್ ಮಾಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ಎಲ್ಲರಿಗೂ ಕೂಡ ಇಲ್ಲಿ ಆಹ್ವಾನ ಕೊಟ್ಟಿಲ್ಲ, ಕೆಲವೇ ಮಂದಿಗೆ ಕೊಟ್ಟಿರುವಂಥದ್ದು. ಆಹ್ವಾನ ಕೊಡದೇನೆ ಇಷ್ಟು ಕೋಟ್ಯಾಂತರ ಮಂದಿ ಸೇರ್ಕೊಳ್ತಂದ್ರೆ ಇದು ಮಹಾಸಂಗಮ ಇದು. ಏಕೆಂದರೆ ಇಲ್ಲಿ ಸಾಧು ಸಂತರು, ದೇವಾನು ದೇವತೆಗಳು ಒಟ್ಟು ಸಂಗಮವಾಗುವಂಥ ಒಂದು ಪವಿತ್ರ ಕ್ಷೇತ್ರ ಇದು. ಏಕೆಂತ ಹೇಳಿದ್ರೆ ಮಹಾಕುಂಭಮೇಳದಲ್ಲಿ ಏನು ಸಮುದ್ರ ಮಥನದ ಸಮಯದಲ್ಲಿ ಅಮೃತ ಬಿಂದು ಈ 4 ಕ್ಷೇತ್ರಗಳಲ್ಲಿ ಬಿದ್ದಾಗ ಎಲ್ಲಿ 3 ಶಾಹಿ ಸ್ನಾನಗಳನ್ನು ಮುಗಿಸಿದ್ದೀವಿ. ಆ 3 ಶಾಹಿ ಸ್ನಾನಗಳನ್ನು ಕೂಡ ಎಲ್ರಿಗೂ ಕೂಡ ತಲುಪಲಿ ಅಂತೇಳಿ ಎಲ್ಲರನ್ನು ಕೂಡ ಕರ್ಕೊಬಂದು ಶಾಹಿ ಸ್ನಾನವನ್ನು ಮಾಡಿಸಿದೆ. ಏಕೆಂತ ಹೇಳಿದ್ರೆ ಆ ಶಾಹಿ ಸ್ನಾನದಿಂದ ಎಲ್ಲರ ಜೀವನವೂ ಕೂಡ ಎಲ್ಲರ ಜೀವನವೂ ಕೂಡ ಒಂದು ಅಂದರೆ ಸಾರ್ಥಕತೆಯಾಗಲಿ, ಆಮೇಲೆ ಮೋಕ್ಷ ಸಿಗಲಿ ಎಲ್ರಿಗೂ ಅಂತೇಳಿ ಆ ಉದ್ದೇಶದಿಂದ ಎಲ್ರಿಗೂ ಕೂಡ ಕರ್ಕೊಂಡು ಬಂದು ಇಲ್ಲಿ ಒಂದು ದರ್ಶನ ಭಾಗ್ಯವನ್ನು ನಮ್ಮ ಮಠದ ವತಿಯಿಂದ ಕಲ್ಪಿಸಿಕೊಟ್ಟಿದ್ದೀವಿ. ಬಹಳ ಪುಣ್ಯದ ಕೆಲಸ ಗುರುಗಳೇ. ನನಗೆ ತಾವು ಅದರ ಭಾಗವಾಗಿದ್ದು ನಮ್ಗೆಲ್ರಿಗೂ ಕೂಡ ಹೆಮ್ಮೆ. ಹೇಳಿ, ತಾವು ಇವ್ರ ಜೊತೆಗೆ ಬಂದ್ರಿ, ಹೇಗಿದೆ? ನಾನು ಕುಮಾರಸ್ವಾಮಿ ಗುರುಗಳ ಜೊತೆಗೆ ಬಂದಿರೋಂಥದ್ದು ಇಲ್ಲಿಗೆ. ಇದು ನಾನು 9ನೇ ತಾರೀಕು ಬಂದು ನಾವು 15ಕ್ಕೆ ವಾಪಸ್ ಹೋದ್ವಿ, ಯಾಕಂದರೆ ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿತ್ತು ಗುರುಗಳ ಜೊತೆಗೆ, ಗುರುಗಳ ಆಶೀರ್ವಾದದಿಂದ. ಮತ್ತೆ ನಮಗೆ ತಡೆಯೋಕ್ಕಾಗದೆ ಬೆಂಗಳೂರಲ್ಲಿದ್ದು ಅಲ್ಲಿ ವಾತಾವರಣ ಇಲ್ಲಿ ವಾತಾವರಣ ಎಂಥ ಡಿಫ್ರೆನ್ಸ್ ಇದೆ ಅಂತ ಎಲ್ಲರೂ ಕಲ್ಪಿಸ್ಬೋದು. ಸೊ ಹಾಗಾಗಿ 22ನೇ ತಾರೀಕು ಗುರುಗಳು ಹೋಗ್ತಾ ಇದ್ದೀನಿ ಅಂದರು. ಸೊ ಅವ್ರ ಜೊತೆಗೆ ವಾಪಸ್ ಬಂದೆ. ಇಲ್ಲಿದು ಎಕ್ಸ್ಪೀರಿಯೆನ್ಸು ನಾನು ಏನು ಹೇಳ್ತೀನಿ ಅಂದರೆ, ಪ್ರತಿಯೊಬ್ಬರಿಗೂ ಇನ್ನೂ ಶಿವರಾತ್ರಿವರೆಗೂ ಟೈಮ್ ಇದೆ. ನಿಮ್ಮಲ್ಲಿ ಆದರೆ ದಯವಿಟ್ಟು ಒಂದ್ಸತಿ ಬಂದು ಹೋಗಿ. ಇಲ್ಲಿ ಎಕ್ಸ್ಪೀರಿಯೆನ್ಸು ನಾನು ಯಾವುದೇ ಥರದ್ದು ಪದಗಳಲ್ಲಿ ಅದನ್ನು ವರ್ಣಿಸೋಕ್ಕಾಗಲ್ಲ. ಇದು ಆ ಥರದ್ದು 144 ವರ್ಷಕ್ಕೆ ಒಂದ್ಸತಿ ಆಗೋವಂಥದ್ದು. ಇಲ್ಲಿ ಸೂಕ್ಷ್ಮ ರೂಪದಲ್ಲಿ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಹೆಂಗೆ ಬರ್ತಾರೆ ಏನೂ ಯಾರಿಗೂ ಗೊತ್ತಿಲ್ಲ. ಇವಾಗ ಪ್ರಶಾಸನವ್ರಿಗೂ ಕೇಳಿ, ನೀವು ಗೌರ್ಮೆಂಟ್ ಅವ್ರಿಗೆ ಕೇಳಿ, ಅಥವಾ ಪಬ್ಲಿಕ್ಗೆ ಕೇಳಿ, ಸಾಧು ಸಂತರಿಗೆ ಗೊತ್ತಿಲ್ಲ ಎಲ್ಲಿಂದ ಬರ್ತಾರೆ, ಎಲ್ಲಿಂದ ಹೋಗ್ತಾರೆ. ಒಬ್ಬೊಬ್ರಿಗೂ ಒಂದೊಂದು ಥರ ಎಕ್ಸ್ಪೀರಿಯೆನ್ಸು, ಒಂದೊಂದು ಥರ ಸಾಧು ಸಂತರನ್ನ ಭೇಟಿ ಮಾಡೋ ಅವಕಾಶ, ಅವರಿಂದ ಆಶೀರ್ವಾದ ತಗೊಳ್ಳೋ ಒಂದು ಪುಣ್ಯ. ಅಷ್ಟೇ ನಾನು ಹೇಳಬಲ್ಲೆ. ಜೈ ಶ್ರೀರಾಮ್. ಖಂಡಿತ ಮೇಡಮ್, ತಾವೇನು ಹೇಳ್ತೀರಿ? ತಾವು ಇಲ್ಲಿನ ಈ ಪಾವಿತ್ರ್ಯತೆಯನ್ನು ಹೇಗೆ ಅನುಭವಿಸಿದ್ರಿ? ನನಗೆ ಪ್ರಯಾಗ್ರಾಜ್ ಮೊದಲನೇ ಸಲ ನಾನು ಬಂದಿರೋದು. ಇಲ್ಲಿಗೆ ಬರಬೇಕಾದಾಗ ನನಗೆ ಗುರುಗಳು ಸಿಕ್ಕಿದ್ದು ನನಗೆ ಪುಣ್ಯನೇ. ಯಾಕಂದರೆ ಇಲ್ಲಿ ನನಗೆ ಗೊತ್ತಿರಲಿಲ್ಲ ಹೇಗೆ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿರುತ್ತೆ ಅಂತ. ಮತ್ತು ನಾವು ಟಿ ವಿಲೂ ಕೂಡ ಸಾಕಷ್ಟು ಸುದ್ದಿಗಳನ್ನ ನೋಡ್ತಿದ್ವಿ. ಹೇಗೆ ಇದು ಅರೇಂಜ್ಮೆಂಟ್ಸ್ ಆಗಲಿ ಮತ್ತು ನಮಗೆ ಹೇಗಿರುತ್ತೆ ವ್ಯವಸ್ಥೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆತಂಕ ಇತ್ತು. ಬಟ್ ಇಲ್ಲಿ ಬಂದ ಮೇಲೆ ಅನ್ನಿಸ್ತು ಎಲ್ಲ ಚೆನ್ನಾಗಿದೆ, ಪರ್ಫೆಕ್ಟ್ ಇದೆ, ಎಲ್ಲರೂ ಬರ್ಬೋದು. 144 ವರ್ಷಗಳಿಗೆ ಒಂದ್ಸಲ ಬರೋ ಈ ಕುಂಭಮೇಳನ ಅವ್ರು ಹೇಳಿದಾಗೆ ಮುಂದೆ ನಾವು ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, ಹಿಂದೆ ನೋಡಿರೋರು ಇಲ್ಲ ಈಗ. ಸೊ ಹಾಗಾಗಿ ಒಂದ್ಸಲ ಈ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಎಸ್. ತಾವೇನು ಹೇಳ್ತೀರಿ? ತಾವು ಅದ್ಭುತ ಒಂದೇ ಮಾತು ಹೇಳಬೇಕಾಯ್ತು. ಇನ್ನೊಂದು ವಿಷಯ ನಾನು ಹೇಳೋಕ್ಕೆ ಇಚ್ಛಿಸ್ತೀನಿ. ಇಲ್ಲಿರೋ ಅರೇಂಜ್ಮೆಂಟ್ಸ್ ಮಾಡಿರೋ ಅಂಥ ಯೋಗಿ ಸರ್ಕಾರ ಆಗಲಿ, ಅವ್ರಿಗೆ ಸಾಥ್ ಕೊಟ್ಟಿರೋಂಥ ಮೋದಿ ಸರ್ಕಾರ ಆಗಲಿ, ತುಂಬ ಚೆನ್ನಾಗಿರೋ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಈ ಥರ ಅರೇಂಜ್ಮೆಂಟ್ಸು ನಾವು ಮನಸ್ಸಲ್ಲೂ ನೆನೆಸಿರಲಿಲ್ಲ. ಯಾವ ಥರ ದೊಂಬಿ ಆಗುತ್ತೆ ಅಂತ ಅಂದ್ಕೊಂಡಿದ್ವೋ ಆ ಥರ ಏನೂ ಇಲ್ಲ. ಎಲ್ಲ ಥರದ ಅರೇಂಜ್ಮೆಂಟ್ಸ್ ಇದೆ. ನ್ಯೂಸಲ್ಲಿ ಅದೇನೇನೋ ಹೇಳಿ ಸ್ಟ್ಯಾಂಪೇಡ್ ಆಯಿತು, ಇಷ್ಟು ಜನ ಸತ್ರು ಅಂತ, ಅದು ಪಬ್ಲಿಕ್ಕಿಂದ ಆಗಿರೋದು ಹೊರತು ಈಗ ಸರ್ಕಾರದಿಂದ ಆಗಲಿ ಇದರಿಂದ ಆಗಲಿ ಯಾವುದೂ ಆಗಿಲ್ಲ. ನಾವು ಕೂಡ ಡೇ 1 ಇಂದ ಅದನ್ನೇ ಹೇಳ್ತಾ ಇದ್ದೀವಿ. ಆ ಘಟನೆ ಆದ ನಂತರದಿಂದ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್.